ನಮ್ಮ ಕನ್ನಡ ಒಕ್ಕೂಟದ ಮುಖಂಡರಾದಂಥ KR ಕುಮಾರ್ ಅವರು ಬಂದಿದ್ದಾರೆ ಮತ್ತು ಮತ್ತೊಬ್ಬ ಮುಖಂಡರಾದಂಥ ಗಿರೀಶ್ ಗೌಡರು ಬಂದಿದ್ದಾರೆ ಮತ್ತು ನಮ್ಮೆಲ್ಲ ಕನ್ನಡ ಪರ ಸಂಘಟನೆಗಳು ಬಂದಿದ್ದಾರೆ. ಇವತ್ತು ನಾಳೆ ಕರ್ನಾಟಕ ಬಂದ್ ಹಾಗೆ ಆಗತ್ತೆ, ಅದರಲ್ಲಿ ಬದಲಾವಣೆ ಪ್ರಶ್ನೆ ಇಲ್ಲ. ಮತ್ತು ತಮಗೆ ಹೇಳ್ತಾ ಇದ್ದೇನೆ, 29/7/26 ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ನಾವು ಪ್ರತಿಭಟನೆ ಮಾಡಿದ್ವು. ಆಗ ಈಗ ಯಾರ್ಯಾರು ಮಾತನಾಡ್ತಾ ಇದ್ದಾರೆ ಎಲ್ಲರೂ ಬಂದಿದ್ರು. ಎಷ್ಟನೇ ತಾರೀಕು? 29/7/26 ಎಲ್ಲರೂ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಮಾತನಾಡಿದ್ದೀವಿ. ಅದಾದ್ಮೇಲೆ 31/7/26 ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ನೀವೇ ನೋಡಿದ್ದೀರಿ. ನಾನೊಬ್ಬನೇ ಬಂದ್ ಕರೀಲಿಲ್ಲ, ಇಡೀ ಎಲ್ಲ ನಮ್ಮ ಮುಖಂಡರುಗಳು ಅವತ್ತು ಬಂದ್ ಕರೆದು ಬರೀ ಕಾವೇರಿ ನೀರು ಒಂದೇ ಅಲ್ಲ, ಇನ್ನು 18 ಬೇಡಿಕೆಗಳು. ಇದು ಬರೀ ಕಾವೇರಿ ಒಂದೇ ಅಲ್ಲ, ಮಹದಾಯಿ ಆಗಲೇಬೇಕು, ಮೇಕೆದಾಟು ಆಗಲೇಬೇಕು. ಇದಕ್ಕಾಗಿ ಭದ್ರವಾಗಿ ಎಲ್ಲರೂ ದಯಮಾಡಿ ಕೇಳಿ, ಎಲ್ಲರೂ ಒಟ್ಟಿಗೆ ಸೇರಿ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಕೈ ಎತ್ತಿ ನಾವೆಲ್ಲ ಬಂದ್ ಬಂದ್ ಅಂತೇಳಿ ಕೂಗಿ ಎಲ್ಲ ಆಯ್ತು. ಅದಾದ್ಮೇಲೆ ಪ್ರತಿ ಊರಿನಲ್ಲೂ ಸಭೆ ಮಾಡುವಾಗ ಎಲ್ಲರನ್ನು ಪ್ರೀತಿ ವಿಶ್ವಾಸ ಕರೆದು ನಾವು ಮಾಡಿದ್ದೇವೆ. ಆದ್ರಿಂದ ಈಗ ನಾವು ಬಹಳ ಪ್ರಮುಖವಾಗಿ ಕರ್ನಾಟಕ ಬಂದ್, ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಕರ್ನಾಟಕ ಬಂದ್, ಮಂಗಳೂರಿನಿಂದ ಕೋಲಾರದವರೆಗೆ ಕರ್ನಾಟಕ ಬಂದ್. ಬಂದ್ಗೆ ಈಗಾಗಲೇ ಅಭೂತಪೂರ್ವವಾದಂಥ ಬೆಂಬಲ ಇಡೀ ರಾಜ್ಯಾದ್ಯಂತ. ಸುಮಾರು ಯುವಕರು, ವಿದ್ಯಾರ್ಥಿಗಳು 1,80,00,000 ಜನ ಸಾಮಾಜಿಕ ಜಾಲತಾಣದಲ್ಲಿ ಬಂದ್ ಮಾಡಲೇಬೇಕು, ಯಾವ ಕಾರಣಕ್ಕೂ ಯಾವ ಒತ್ತಡಕ್ಕೂ ಬೀಳಬಾರ್ದು ಅಂತ ಹೇಳಿದ್ದಾರೆ. ಬಂದ್ ಮಾಡ್ತೀವಿ. ಬಂದ್ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ. ನಾನು 65-70 ವರ್ಷ ಹೋರಾಟ, 50 ಬಂದ್ಗಳನ್ನ ಮಾಡಿದ್ದೇನೆ. ಬಂದು ಅಂದ್ರೆ ಏನೆಲ್ಲ ಮುಚ್ಚೋಗುತ್ತೆ ಅಂತಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆ ದೃಷ್ಟಿಯಿಂದ ಬಂದ್ ಉಂಟು. ಮತ್ತೀಗ ನಿನ್ನೆ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಒಂದರಿ ನೀರು ಬಿಡೋದಿಲ್ಲ. ಬಂದ್ ಆದ್ಮೇಲೆ ಬರೀ ಒಂದೇ ಅಲ್ಲ, ರೈಲ್ ತಡಿತೀವಿ, ಭಾರಿ ಹೋರಾಟ ಮಾಡ್ತೀವಿ, ಯಾವುದಕ್ಕೂ ಬಿಡೋದಿಲ್ಲ, ಜೈಲ್ ಚಳವಳಿ ಮಾಡ್ತೀವಿ, ಇದೆಲ್ಲ ಮಾಡ್ತೀವಿ. ಈ ದೃಷ್ಟಿಯಿಂದ ಬಂದ್ ಇಡೀ ರಾಜ್ಯದ ಸಮಗ್ರ ಜನತೆಗೆ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೇನೆ. ಬಂದ್ನಲ್ಲಿ ಬದಲಾವಣೆ ಇಲ್ಲ, ಯಾರ ಮಾತನ್ನು ಕೇಳಬೇಡಿ.